ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಗಾದಿ ಮೇಲೆ ಕೂರುವಂತಹ ಆಸೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಕೊಠಡಿಯನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇದು ಸಿಎಂಗಾಗಿಯೇ ಮೀಸಲಿರುವಂತಹ ಸೂಟ್. ಆದರೆ ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಈ ಕರ್ನಾಟಕ ಭವನ ಉದ್ಘಾಟನೆಗೊಂಡಿತ್ತು. ಹೊಸ ಭವನದಲ್ಲಿ ಸಿಎಂಗಾಗಿಯೇ ಪ್ರತ್ಯೇಕ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹೊಸ ಭವನದ ಕೊಠಡಿಯಲ್ಲಿ ಸರಿಯಾದ ವೆಂಟಿಲೇಷನ್ ಇಲ್ಲ. ಹೀಗಾಗಿ ಹಳೆ ಅನೆಕ್ಸ್ ಕಟ್ಟಡ ಅದರ ಸಿಎಂ ಸೂಟ್ನಲ್ಲಿ ಸದ್ಯ ಸಿದ್ದರಾಮಯ್ಯ ಇದ್ದಾರೆ. ಹೀಗಾಗಿ ಖಾಲಿ ಇದ್ದ ಹೊಸ ಭವನದ ಕೊಠಡಿಯಲ್ಲಿ ಡಿಕೆಶಿ ಇದ್ದಾರೆ. ತಾವು ಅಲ್ಲಿ ಉಳಿದುಕೊಳ್ಳೋದಕ್ಕೆ ಅನುಮತಿ ಪಡೆದು ಡಿಕೆಶಿ ವಾಸ್ತವ್ಯ ಹೂಡಿದಾರಂತೆ. ಸೊ ಸಿಎಂ ಅನುಮತಿ ಪಡ್ಕೊಂಡೆ ಹೊಸ ಭವನದ ಸಿಎಂ ಕೊಠಡಿಯಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸದ್ಯ ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿದೆ. ಸಿಎಂ ಆಗಬೇಕು ಅನ್ನೋ ಕನಸಿದೆ. ಈ ಅವಧಿಯಲ್ಲೇ ಆ ಕುರ್ಚಿಯನ್ನ ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ಬಯಕೆನೂ ಇದೆ. ಗೊತ್ತಿಲ್ಲ ಅದೆಲ್ಲ ಆಗುತ್ತೋ ಇಲ್ವೋ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ನಡೀತಾ ಇರೋದಂತೂ ಹೌದು. ಫೈನಲಿ ಏನಾಗುತ್ತೆ, ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಆದರೆ ಅವ್ರಿಗೆ ಆ ಗಾದಿ ಮೇಲೆ ಕಣ್ಣಿರೋದಂತೂ ಹೌದು. ಅದಕ್ಕಾಗಿ ಸಿಎಂ ಕೊಠಡಿ, ಸಿಎಂಗಾಗಿ ನಿರ್ಮಾಣಗೊಂಡಿರುವಂಥ ಸೂಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳಿಗಾಗಿ ನಿರ್ಮಿಸಿರುವಂಥ ವಿಶೇಷ ಸೂಟ್ ಇದು. ಇಲ್ಲಿ ಸಿದ್ದರಾಮಯ್ಯನವರು ಉಳ್ಕೊಳ್ಬೇಕಾಗಿತ್ತು. ಆದರೆ ಅವರಿಗೆ ಯಾಕೋ ಅದು ಹಿಡಿಸಿಲ್ಲ ಅನ್ಸುತ್ತೆ. ಅಲ್ಲಿ ವೆಂಟಿಲೇಷನ್ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹಳೆಯ ಸೂಟ್ ಏನಿತ್ತು ಮುಖ್ಯಮಂತ್ರಿಗಳಿಗೆ ಅಲ್ಲೇ ಉಳ್ಕೊಂಡಿದ್ದಾರೆ. ಇದು ಖಾಲಿ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳ ಅನುಮತಿ ಪಡ್ಕೊಂಡೆ ಸಿಎಂಗಾಗಿ ಮೀಸಲಿದ್ದಂಥ ಅದೇ ಸೂಟ್ನಲ್ಲಿ ಸಿಎಂ ಗಾದಿಯ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಇದೆಲ್ಲ ಏನನ್ನೋ ಅರ್ಥೈಸುತ್ತೆ ಅಂತಲ್ಲ, ಆದರೆ ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ ಸಿಂಬಾಲಿಕಲಿ ಏನನ್ನಾದರೂ ಹೇಳುತ್ತಾ ಇದು ಅನ್ನುವಂಥ ಚರ್ಚೆಗಳು. ಯಾಕಂದರೆ ಇಬ್ಬರು ನಾಯಕರು ದೆಹಲಿಯಲ್ಲಿದ್ದಾರೆ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ 1-to-1 ಸಭೆಗಳನ್ನು ನಡೆಸಿದ್ದಾರೆ. ಲಿಖಿತ ರೂಪದಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಈ ಮಧ್ಯೆ ಸಿಎಂ ಸೂಟಲ್ಲಿ ಡಿಕೆಶಿಯ ವಾಸ್ತವ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.